ಬೀದರ್ ನಗರದ ಸರ್ಕಾರಿ ನೌಕರರ ಸಮುದಾಯ ಭವನದಲ್ಲಿ ಅಖಿಲ ಕರ್ನಾಟಕ ದ್ವಿತೀಯ ಗಜಲ್ ಸಮ್ಮೇಳನ ಅದ್ಧೂರಿಯಾಗಿ ನಡೆಯಿತು. ಬೀದರ್ ಜಿಲ್ಲೆಯ ಹಿರಿಯ ಸಾಹಿತಿ ಡಾಕ್ಟರ್ ಕಾಶಿನಾಥ ಅಂಬಲಗೆ ಅವರ ಸರ್ವಾಧ್ಯಕ್ಷತೆಯಲ್ಲಿ ದ್ವಿತೀಯ ಗಜಲ್ ಸಮ್ಮೇಳನ ನಡೆಸಲಾಯಿತು. ಸಮ್ಮೇಳನದಲ್ಲಿ ಹಿರಿಯ ಸಾಹಿತಿಗಳಾದಂಥ ಮಹಿಪಾಲ ರೆಡ್ಡಿ ಮುನ್ನೂರು, ಡಾಕ್ಟರ್ ಸಂಜುಕುಮಾರ್ ಅತಿವಾಳೆ ಸೇರಿದಂತೆ ನೂರಾರು ಗಜಲ್ ಸಾಹಿತಿಗಳು ಭಾಗಿಯಾಗಿದ್ದರು. ಗಜಲ್ ಸಮ್ಮೇಳನ ಕನ್ನಡ ಗಜಲ್ ಸಾಹಿತ್ಯ ಬೆಳವಣಿಗೆಗೆ ಸಹಕಾರಿಯಾಗಲಿದೆ ಅಂತ ಸಮ್ಮೇಳನದ ಅಧ್ಯಕ್ಷರಾದಂಥ ಡಾಕ್ಟರ್ ಕಾಶಿನಾಥ ಅಂಬಲಗಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಬರೀ ಒಂದು 30 ಗಜಲಾಗಿದೆ. ಇಂದು ಮೊನ್ನೆ ಎಲ್ಲ ಗಜಲ್ಕಾರರಾಗಿ ಬಂದವರು ಸಾವಿರ ಗಜಲ್ಗಳಂತೆ ನಾನು ಯಾರನ್ನು ಆಕ್ಷೇಪಣೆ ಮಾಡ್ತಾ ಇದ್ದಿಲ್ಲ. ಆಗುವ ಒಂದು ಕೆಡುಕನ್ನು ಮಾಡಿ, ಯಾಕಂದ್ರೆ ಸಾಹಿತಿಗಳು ಯಾರೂ ಕೆಡುಕರಲ್ಲ. ಆದರೆ ದುರಂತವೇನೆಂದರೆ ಕೆಡುಕರು ಸಾಹಿತಿಗಳಾಗ್ತಿದ್ದಾರೆ. ಇದು ಬಹಳ ದೊಡ್ಡ ದುರಂತ. ಬರೆಯಿರಿ, ಅಧ್ಯಯನ ಮಾಡಿ, ಕಾವ್ಯ ಲೀಫುಗಳ ಆ ಸಂಬಂಧಗಳನ್ನು ವಿಮರ್ಶಿಸಿಕೊಳ್ಳಿ, ಶಬ್ದವನ್ನು ಬೆಸೆಯುವ ಆ ಕ್ರಮವನ್ನು ನೀವೆಲ್ಲ ಕಲಿತುಕೊಂಡು ನಿಯಮಬದ್ಧವಾಗಿ ನೀವು ಗಜಲ್ ಸಾಹಿತ್ಯವನ್ನು ಬರೆಯಬೇಕು. ಗಜಲೇನು ನಿನ್ನೆ ಮೊನ್ನೆ ಬಂದದ್ದಲ್ಲ. ಕರ್ನಾಟಕ 110 ವರ್ಷಗಳ ಇತಿಹಾಸ ಇದೆ. ಗಜಲೆಂಬ ಹೆಸರಲ್ಲಿ ಇರಲಿಲ್ಲ, ಅದು ಭಾವಗೀತೆಗಳೆಂದ ಹೆಸರಿತ್ತು. ನಾನು ಇತ್ತೀಚೆಗೆ ಒಬ್ಬ ಹುಡುಗ ಭಾವಗೀತೆಯನ್ನು ಹಾಡುವ ಹೇಗೋ ಕಾಡುತ್ತಿದೆ. ನೀವೆಲ್ಲ ಕೇಳಿರ್ಬೋದು. ಭಾವಗೀತೆ ಏನು ಗಜಲ್ಗೆ ಪ್ರಕಾರ ಗಜಲ್ ಮತ್ತು ರೂಪಾಯಿ. ಇಂಥ ಗಜಲ್ ಕಡಿಮೆ ಅಂದರೆ ಒಂದು 50 ವರ್ಷದಿಂದ ಗಜಲ್ಗಾಗಿ ಹೋರಾಡಿದ ನಾನು ಬರೆದದ್ದು ಬರೀ ಒಂದು 30 ಗಜಲಾಗಿದೆ. ಇಂದು ಮೊನ್ನೆ ಎಲ್ಲ ಗಜಲ್ಕಾರರಾಗಿ ಬಂದವರು ಸಾವಿರ ಗಜಲ್ಗಳಂತೆ ನಾನು ಯಾರನ್ನು ಆಕ್ಷೇಪಣೆ ಮಾಡ್ತಾ ಇದ್ದಿಲ್ಲ. ಆಗುವ ಒಂದು ಕೆಡುಕನ್ನು ಮಾಡಿ, ಯಾಕಂದ್ರೆ ಸಾಹಿತಿಗಳು ಯಾರೂ ಕೆಡುಕರಲ್ಲ. ಆದರೆ ದುರಂತವೇನೆಂದರೆ ಕೆಡುಕರು ಸಾಹಿತಿಗಳಾಗ್ತಿದ್ದಾರೆ. ಇದು ಬಹಳ ದೊಡ್ಡ ದುರಂತ. ಬರೆಯಿರಿ, ಅಧ್ಯಯನ ಮಾಡಿ, ಕಾವ್ಯ ಲೀಫುಗಳ ಆ ಸಂಬಂಧಗಳನ್ನು ವಿಮರ್ಶಿಸಿಕೊಳ್ಳಿ, ಶಬ್ದವನ್ನು ಬೆಸೆಯುವ ಆ ಕ್ರಮವನ್ನು ನೀವೆಲ್ಲ ಕಲಿತುಕೊಂಡು